ಬೈಕ್ ಸ್ಕಿಡ್ ಆಗಿ ಇಬ್ಬರು ಯುವಕರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಮಾಗಡಿ ತಾಲೂಕಿನ ರಸ್ತೆಪಾಳ್ಯದ ಗಾಂಧಿ ಫಾರಂ ಬಳಿ ನಡೆದಿದೆ. ಬೆಂಗಳೂರಿನ 21 ವರ್ಷದ ಕೇಶವ ಪ್ರಸಾದ್, 20 ವರ್ಷದ ಮಯೂರ್ ಮೃತ ದುರ್ದೈವಿಗಳಾಗಿದ್ದು, ಬೆಂಗಳೂರಿನಿಂದ ಅಜ್ಜಿ ಮನೆಗೆ ತೆರಳುತ್ತಿದ್ದಾಗ ಬೈಕ್ ಸ್ಕಿಡ್ ಆಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿನ ರ್ಯಾಗಿಂಗ್ಗೆ ಬಾಲಕನೋರ್ವನ ಸ್ಥಿತಿ ಗಂಭೀರ ಆಗಿದೆ. 13 ವರ್ಷದ ವಿದ್ಯಾರ್ಥಿ ಮೇಲೆ ಸಹ ವಿದ್ಯಾರ್ಥಿಗಳು ಹಲ್ಲೆ ನಡೆಸಿದ್ದಾರೆ. ವಿದ್ಯಾರ್ಥಿಯ ಮರ್ಮಾಂಗಕ್ಕೆ ಜಾಡಿಸಿ ಒದ್ದು ಗಂಭೀರವಾಗಿ ಗಾಯಗೊಳ್ಳುವಂತೆ ಹಲ್ಲೆ ಮಾಡಿದ್ದಾರೆ. 9ನೇ ತರಗತಿಯ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದರೂ ವಿದ್ಯಾಸಂಸ್ಥೆ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪೊಲೀಸರಿಂದಲೂ ಯಾವುದೇ ಕ್ರಮ ತೆಗೆದುಕೊಳ್ಳದ ಕಾರಣ ಪೋಷಕರು ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗದ ನೆರವು ಕೇಳಿದ್ದಾರೆ. ಬೆಂಗಳೂರಿನ ಯಲಹಂಕದ ಬಳಿ ಅಕ್ಕಪಕ್ಕದ ಮನೆಯವರ ನಡುವೆ ಮಾರಾಮಾರಿ ಸಂಭವಿಸಿದೆ. ಮದುವೆ ಸಂಭ್ರಮದಲ್ಲಿದ್ದ ಮನೆಯವರ ಜೊತೆ ಪಕ್ಕದ ಮನೆಯವರ ಜೊತೆ ನಡೆದ ಸಣ್ಣ ಜಗಳ ಮಾರಾಮಾರಿ ಗಲಾಟೆಗೆ ಕಾರಣ ಆಯಿತು. ಕೇರಳ ಮೂಲದ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ನಡೀತಾ ಇತ್ತು. ಈ ವೇಳೆ ಪಕ್ಕದ ಮನೆಯ ನಿವಾಸಿ ಶ್ರೀನಿವಾಸ್ ಎಂಬುವವರ ಮಗನ ಜೊತೆ ಜಗಳ ಶುರುವಾಗಿತ್ತು. ಕೇರಳ ನಿವಾಸಿಗಳು ಏಕಾಏಕಿ ಶ್ರೀನಿವಾಸ್ ಮನೆಗೆ ನುಗ್ಗಿ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಮದುವೆ ಸಂಭ್ರಮದಲ್ಲಿದ್ದ ಕೇರಳ ಕುಟುಂಬಸ್ಥರು ಏಕಾಏಕಿ ದಾಳಿ ನಡೆಸಿದ್ದಾರೆ. ಸುಮಾರು 20 ಮಂದಿ ಶ್ರೀನಿವಾಸ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಎಂಟು ತಿಂಗಳಿಂದ ಚಿಂತಾಮಣಿ ನಗರಸಭೆಯಲ್ಲಿ ಸದಸ್ಯರಿಗೆ ಗೌರವಧನ ನೀಡದೆ ವಿಳಂಬ ಮಾಡ್ತಿದ್ದಾರೆ ಅಂತ ನಗರಸಭೆ ವಿರುದ್ಧ ಸದಸ್ಯ ಶಫೀಕ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರಸಭೆ ಆಯುಕ್ತ ನಗರಸಭೆ ಖಾತೆಯಲ್ಲಿ ಕೋಟಿ ದುಡ್ಡು ಇದೆ ಅಂತಾರೆ. ನಗರಸಭೆ ಸದಸ್ಯರಿಗೆ ಸರಿಯಾಗಿ ಗೌರವಧನ ಕೊಡೋದಕ್ಕೆ ಆಗ್ತಾ ಇಲ್ಲ. ಅಕೌಂಟ್ಗಳು ಸರಿಯಾಗಿಲ್ಲ ಅಂತ ಆಯುಕ್ತರು ಉಡಾಫೆ ಉತ್ತರ ಕೊಡ್ತಾರೆ. ಗೌರವಧನ ನೀಡುವಲ್ಲಿಯೂ ತಾರತಮ್ಯ ಮಾಡಿದ್ದಾರೆ. ಕೆಲವರಿಗೆ 32,000 ಗೌರವಧನ ನೀಡಿದರೆ ನಮಗೆ 16,000 ಕೊಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಗಮನಿಸ್ಬಿಟ್ಟು ದಯವಿಟ್ಟು ನಮ್ಮ ಗೌರವಧನ ಏನಿದೆ, ನಾವು ಸೇವೆ ಮಾಡಿರುವಂತವ್ರು, ನಾವೇನು ಅಧಿಕಾರಿಗಳಾಗಿ ಸಂಬಳಗಳು ತಗೊಂಡಿರೋರಲ್ಲ, ನಾವು ಸೇವೆ ಮಾಡಿರೋಂಥವ್ರು. ಆ ಸೇವೆ ಮಾಡಿರೋದ್ರಿಂದ ನಮ್ಗೆ ಸರ್ಕಾರ ಗುರುತಿಸಿ ನಮ್ಗೆ ಗೌರವಧನವನ್ನು ಕೊಡತ್ತೆ. ಆ ಗೌರವಧನ ಕೊಡಕ್ಕೆ ಇವ್ರಿಗೆ ಶಕ್ತಿ ಇಲ್ದಿದ್ರೆ ಇನ್ನೇನ್ ಮಾತಾಡ್ಬೇಕು ಸರ್? 8 ತಿಂಗಳಲ್ಲಿ ಗೌರವಧನ ಕೊಡ್ಬೇಕಾಗಿತ್ತು. ಆ 8 ತಿಂಗಳಲ್ಲಿ ಕೆಲವ್ರಿಗೆ ಎಲ್ಲೋ ಟೂರ್ ಹೋಗಿದ್ರಂತೆ, ಟೂರ್ ಪ್ರೋಗ್ರಾಮ್, ಅವ್ರು 32,000 ಹಾಕವ್ರೆ, ನಮಗೆ 16,000 ಹಾಕಿದ್ದಾರೆ. ನಾನು ಹೇಳ್ದೆ ಅಲ್ಲ, ಪಕ್ಷಪಾತ ಧೋರಣೆ ಅಂತ. ಇವ್ರು ಬೇಕಾಗಿರೋರ್ಗೆ ಏನ್ ಬೇಕಾದ್ರೂ ಮಾಡ್ಕೊಳ್ತಾರೆ, ನಮ್ ಕೇಳಿದ್ರೆ ಕೊಡ್ತೀನಂತ, ಅಂದ್ರೆ ನೆಗ್ಲಿಜೆನ್ಸ್. ಶಿವಮೊಗ್ಗ ನಗರದ ಅಲ್ ಹರೀಂ ಲೇಔಟ್ನಲ್ಲಿರುವ ಮನೆಯೊಂದರಲ್ಲಿ ಭಾರೀ ಮೊತ್ತದ ಶೂ ಮತ್ತು ಚಪ್ಪಲಿಗಳ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಸ್ಲಿಪ್ಪರ್ ಸ್ಟ್ಯಾಂಡ್ನಲ್ಲಿದ್ದಂತಹ 1.29 ಲಕ್ಷ ಮೌಲ್ಯದ ಶೂ ಮತ್ತು ಚಪ್ಪಲಿಗಳನ್ನು ಕಳ್ಳರು ದೋಚಿದ್ದು, ಈ ಸಂಬಂಧ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಉದ್ಯಮಿ ಸಂಜಯ್ ಮನೆಯಲ್ಲಿ ಕಳ್ಳತನ ಆಗಿದ್ದು, ಸುಮಾರು 25 ಜೊತೆ ಶೂ, ಚಪ್ಪಲಿಗಳನ್ನು ಕಳ್ಳರು ಎಗರಿಸಿದ್ದಾರೆ. ಅಷ್ಟೇ ಅಲ್ಲ, ಒಣಗಲು ಹಾಕಿದ ಬಟ್ಟೆಗಳು, ನೆಲ ಮಹಡಿಯಲ್ಲಿರುವ ಮನೆಯಲ್ಲೂ ಶೂ, ಚಪ್ಪಲಿಗಳನ್ನು ಕದ್ದೊಯ್ದಿದ್ದಾರೆ. 2 ಮನೆ ಸೇರಿ ಒಟ್ಟು 1.34 ಲಕ್ಷ ಮೌಲ್ಯದ ಚಪ್ಪಲಿ ಹಾಗೂ ಶೂಗಳು ಕಳ್ಳತನ ಆಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಗಂಡನ ಆಸ್ತಿ ನುಂಗಿ ವೃದ್ಧ ಮಾವನನ್ನ ಸೊಸೆ ಬೀದಿಪಾಲು ಮಾಡಿದ ಘಟನೆ ನೆಲಮಂಗಲ ಸಮೀಪದ ಅಟ್ಟೂರಿನಲ್ಲಿ ನಡೆದಿದೆ. ಆಸರೆ ಇಲ್ಲದೆ ನಿವೃತ್ತ ಶಿಕ್ಷಕ ಕಾಳಪ್ಪ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಪುತ್ರ ಬಾಬೇಶ್ ಸಾವಿನ ಬಳಿಕ ಆಸರೆಯಾಗಬೇಕಿದ್ದ ಸೊಸೆ ಸುಮಿತ್ರಾ ಪೋತಿ ಖಾತೆ ಮೂಲಕ ಗಂಡನ ಕೋಟ್ಯಾಂತರ ಆಸ್ತಿಯನ್ನು ಕಬಳಿಸಿದ್ದಾಳೆ. ಅಲ್ಲದೆ ವಾಸವಿದ್ದ ಮನೆಯನ್ನ ಬರೋಬ್ಬರಿ 7 ಕೋಟಿಗೆ ಮಾರಿ ಈಗ ಎಸ್ಕೇಪ್ ಆಗಿದ್ದಾಳೆ. ವಿಷಯ ತಿಳಿದು ಕಾಳಪ್ಪ ಅವರ 3 ಹೆಣ್ಣು ಮಕ್ಕಳು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ. ಇನ್ನು ವೃದ್ಧ ಕಾಳಪ್ಪ ನ್ಯಾಯ ಕೊಡಿಸುವಂತೆ ಪೊಲೀಸ್ ಠಾಣೆಗೆ ಹೋದರೂ ಸಬ್ ಇನ್ಸ್ಪೆಕ್ಟರ್ ರವಿ ಅನುಚಿತ ವರ್ತನೆ ತೋರಿದ್ದಾರೆ. ಯಾರ ಆಶ್ರಯವೂ ಇಲ್ಲದೆ ಮನೆಯ ಟೆರೆಸ್ ಮೇಲೆ ವೃದ್ಧ ಕಾಲ ಕಳೀತಾ ಇದ್ದಾರೆ. ಸೊಸೆಯ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.
ರಾತ್ರಿ ವೇಳೆ ಮಷಿನ್ ಬಳಸಿ 8 ಅಂಗಡಿಗಳ ಶೀಟ್ಗಳನ್ನು ಕತ್ತರಿಸಿ ಸರಣಿ ಕಳ್ಳತನ ನಡೆಸಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರಿನಲ್ಲಿ ನಡೆದಿದೆ. ಟೈಲ್ಸ್ ಅಂಗಡಿ, ಬೇಕರಿ, ಗ್ಯಾರೇಜ್, ಹಾರ್ಡ್ವೇರ್ ಅಂಗಡಿ ಸೇರಿದಂತೆ 8 ಅಂಗಡಿಗಳಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದು ಹಣ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳರ ಕೈಚಳಕ ಸೆರೆಯಾಗಿದ್ದು ಕರೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. 2 ಬಸ್ಗಳ ನಡುವೆ ಸಿಲುಕಿ ಮಹಿಳೆಯೊಬ್ಬಳು ನರಳಾಡಿರುವ ಘಟನೆ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಕಲಬುರಗಿಯಿಂದ ಅಫಜಲಾಪುರ ಕಡೆ ಹೋಗುವ ಬಸ್ ಹತ್ತುವಾಗ ಏಕಾಏಕಿ ಮತ್ತೊಂದು ಬಸ್ ಬಂದಿದೆ. ಈ ವೇಳೆ 2 ಬಸ್ಗಳ ನಡುವೆ ಸಿಲುಕಿ ಮಹಿಳೆ ಗಾಬರಿಗೊಂಡು ಮೂರ್ಛೆ ಹೋಗಿದ್ದಾಳೆ. ಕೂಡಲೇ ಅಲ್ಲಿದ್ದ ಸ್ಥಳೀಯರು ಮಹಿಳೆಯನ್ನ ಆರೈಕೆ ಮಾಡಿದ್ದಾರೆ. ಡ್ರೈವರ್ ನಿರ್ಲಕ್ಷ್ಯದಿಂದ ಘಟನೆ ಸಂಭವಿಸಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ.